श्रीगुरुभ्यो नमः हरिः ओम् ओं नमः सूर्यः पितामहो व्यासः वसिष्ठो त्रिपराशरः कश्यपो नारदो गार्ग्यः मरीचिर्मुनिरङ्गिराः लोमशः पौलशश्चैव चवनो जवनो भृगुः शौनकोष्टादशश्चेति ज्योतिष्शास्त्रप्रवर्तकाः नमो ऋषिभ्यः नमो महद्भ्यः ಪ್ರಿಯ ವೀಕ್ಷಕರೇ, ಭಗವಂತ ಶುಭವನ್ನು ಉಂಟು ಮಾಡಲಿ. ಆತ್ಮೀಯರೇ, ವಿಶೇಷವಾಗಿ ಮಾರ್ಚ್ ತಿಂಗಳಲ್ಲಿ ಧನುರಾಶಿಯವರಿಗೆ ಹೇಗಿದೆ ಮಾಸ ಭವಿಷ್ಯ ಎಂಬುದನ್ನು ಗಮನಿಸೋಣ. ಧನುರಾಶಿ ಅಂತಂದರೆ ಮೂಲ ನಕ್ಷತ್ರ 1, 2, 3, 4ನೇ ಪಾದ, ಪೂರ್ವಾಷಾಢ ನಕ್ಷತ್ರ 1, 2, 3, 4ನೇ ಪಾದ, ಉತ್ತರಾಷಾಢ ನಕ್ಷತ್ರ 1ನೇ ಪಾದ. ನೀವು ವಿಡಿಯೋ ಮುಗಿಯುವವರೆಗೂ ಕೂಡ ನೀವು ನೋಡ್ತಾ ಇರಿ. ಏನಪ್ಪ ನಕ್ಷತ್ರ ಪರಿಹಾರಗಳು ಏನು ಮಾಡಬಹುದು ಎಂಬುದನ್ನು ಕೂಡ ನೀವು ಗಮನಿಸಿ. ಕೊನೆಗೆ ಹೇಳ್ತೇನೆ. ಗ್ರಹಸ್ಥಿತಿ ಹೇಗಿದೆ ಅಂದರೆ ತೃತೀಯ ರಾಶಿಯಲ್ಲಿ ಶನಿ, ಚತುರ್ಥ ರಾಶಿಯಲ್ಲಿ ರವಿ ಬುಧ ಶುಕ್ರ ರಾಹು, ಹಾಗೆ ಷಷ್ಠ ರಾಶಿಯಲ್ಲಿ ಗುರು, ಸಪ್ತಮ ರಾಶಿಯಲ್ಲಿ ಕುಜ, ಮತ್ತು 10ನೇ ರಾಶಿಯಲ್ಲಿ ಕೇತು. ಹೀಗೆಲ್ಲ ಗ್ರಹಸ್ಥಿತಿ ಇದೆ. ಇದು ಫಾಲ್ಗುಣ ಮಾಸ ಅಂದರೆ ನಮ್ಮ ಪಂಚಾಂಗದ ಪ್ರಕಾರ ಇದು ಕೊನೆಯ ತಿಂಗಳು ಹೇಳುವಂಥದ್ದನ್ನು ಹೇಳಬಹುದು. ಈ ತಿಂಗಳಲ್ಲಿ ನೋಡಿ ವಿಶೇಷವಾದಂತಹ ಹಬ್ಬ ಹರಿದಿನಗಳು ಏನಿದೆಪ್ಪ ಅಂತಂದರೆ 11ನೇ ತಾರೀಕಿಗೆ ಮಹಾಪ್ರದೋಷ, 13ನೇ ತಾರೀಕಿಗೆ ಹೋಳಿ ಹಬ್ಬ, 14ನೇ ತಾರೀಕಿಗೆ ಷಡಶೀತಿ ಪುಣ್ಯಕಾಲ, ಹಾಗೆ 17ನೇ ತಾರೀಕಿಗೆ ಸಂಕಷ್ಟರ ಚತುರ್ಥಿ, 25ಕ್ಕೆ ಸರ್ವೇಶಾಂ ಏಕಾದಶಿ, 28ಕ್ಕೆ ಮಹಾಶಿವರಾತ್ರಿ, ಹಾಗೆ 21ಕ್ಕೆ 29 ಯುಗಾದಿ ಅಮಾವಾಸ್ಯೆ, 30ನೇ ತಾರೀಕಿನಿಂದ ನಮಗೆ ನೂತನ ವರ್ಷ ಆರಂಭ. ಯುಗಾದಿ ಫಲಗಳನ್ನು ಕೂಡ ನಾವು ಗಮನಿಸಬಹುದು. ಈ ತಿಂಗಳಲ್ಲಿ ಏನಾದರೂ ಪೂಜೆ ಪುನಸ್ಕಾರಗಳನ್ನು ಮಾಡಬೇಕು ಅಂತಂದರೆ ಒಂದು 6ನೇ ತಾರೀಕು ಗುರುವಾರ ಸಪ್ತಮಿ ರೋಹಿಣಿ ನಕ್ಷತ್ರ ಒಳ್ಳೆಯದಿದೆ. ಅನಂತರದ 24ನೇ ತಾರೀಕು ಸೋಮವಾರ ದಶಮಿ ಉತ್ತರಾಷಾಢ ನಕ್ಷತ್ರ ಇದೆ. ಇದೆರಡು ದಿವಸ ಏನಾದರೂ ಪೂಜೆ ಪುನಸ್ಕಾರಗಳನ್ನು ದೇವತಾರಾಧನೆ ಮಾಡಿಕೊಳ್ಳಿ. ಹಾಗೆ 13ನೇ ತಾರೀಕಿಗೆ ಹುಣ್ಣಿಮೆ ಇದೆ. 13ನೇ ತಾರೀಕು ಚತುರ್ದಶಿ ಮುಗಿದು ಹುಣ್ಣಿಮೆಯೂ ಬರುತ್ತೆ, ಮತ್ತು ಸಂಕ್ರಾಂತಿ ಇದೆ. ಹಾಗಾಗಿ ದೇವಸ್ಥಾನಕ್ಕೆ ಹೋಗುವಂಥದ್ದು, ಸ್ನಾನ ಮಾಡುವಂಥದ್ದು ಇದೆಲ್ಲ ಬಹಳ ಉತ್ತಮವಾದದ್ದು ಅಂತೇಳಿ ಹೇಳಬಹುದು. 14ನೇ ತಾರೀಕಿಗೆ ನೀವು ಏನಾದರೂ ದೇವತಾರಾಧನೆ ಮಾಡಿಕೊಳ್ಳಿ. ಏನಪ್ಪ ಧನುರಾಶಿಗೆ ಅಂತಂದರೆ ನೋಡಿ, ಧನುರಾಶಿಗೆ ನಾವು ಹೇಳುವಂಥದ್ದು ಗೋಚಾರ ಫಲ. ಯಾಕಂದರೆ ನಾವು ಸುಮಾರು ಜನರ ಜಾತಕ ನೋಡಿದಾಗ ಒಂದಷ್ಟು ಸಮಸ್ಯೆಗಳು ಕಂಡಿದೆ. ಅದಕ್ಕೆ ನಕ್ಷತ್ರ ಪರಿಹಾರದ ಜೊತೆಗೆ ಕೊನೆಗೆ ಏನಾದರೂ ಒಂದು ಅನುಕೂಲ ಆಗುವಂಥದ್ದನ್ನು ಕೂಡ ಹೇಳ್ತೇನೆ. ನೋಡಿ, ಗೋಚಾರದ ರೀತಿಯಲ್ಲಿ ನಿಮಗೆ ಒಂದು ಹಂತಕ್ಕೆ ಗ್ರಹಸ್ಥಿತಿ ಗ್ರಹಬಲ ಇದೆ. ಆದರೆ ಈ ರಾಶಿಯವರನ್ನು ನೋಡಿದಾಗ ಒಂದು 10 ಮೈನಸ್ ಪಾಯಿಂಟ್ಗಳು ನನಗೆ ಕಂಡಿದೆ. ಹಾಗಾಗಿ ಯಾಕಂದರೆ ನಾವು ಪ್ರತಿನಿತ್ಯವೂ ಕನ್ಸಲ್ಟೇಷನ್ ಕೊಡ್ತಾ ಇರ್ತೇವೆ, ಜಾತಕ ನೋಡ್ತಾ ಇರ್ತೇವೆ. ಆದರೆ ನಾವು ಹೇಳುವಂಥದ್ದು ಒಂದು ಗೋಚಾರ ಫಲ ಅಂತೇಳಿ ಒತ್ತಿ ಹೇಳ್ತೇವೆ. ಯಾಕಂದರೆ ಈ ಗ್ರಹಸ್ಥಿತಿಯನ್ನು ನೋಡಿ ನಾವು ನಿಮಗೆ ಹೇಳುವಂತಹ ಪ್ರಯತ್ನ. ಯಾಕಂದರೆ ಜಾತಕವನ್ನು ಧನುರಾಶಿಯವರದನ್ನು ಬಹಳ ಜನರದನ್ನು ನೋಡಿದಾಗ ನಮಗೆ ಒಂದನೇದಾಗಿ ಮನಸ್ಸಿನ ಡಿಪ್ರೆಷನ್ ಆಗುವಂಥದ್ದು, ಎರಡನೇದು ಉದ್ಯೋಗ ಕಳ್ಕೊಂಡಂತಹ ವ್ಯಕ್ತಿಗಳನ್ನು, ಹಾಗೆ ಅನಂತರದಲ್ಲಿ ಯಾವುದೋ ಒಂದು ದೊಡ್ಡದಾದಂಥ ಕೆಲಸ ಕೈ ಹಾಕಿ ಅದರಿಂದ ಹಿಂದೆ ಬರುವಂತಹ ವ್ಯಕ್ತಿಗಳನ್ನು, ಅನಂತರದಲ್ಲಿ 4ನೇದಾಗಿ ಬಹಳ ಮುಖ್ಯವಾಗಿ ವಿವಾಹಾದಿ ಮಂಗಲ ಕಾರ್ಯಕ್ಕೆ ಹೋಗಿ ಹಿಂದೆ ಬಂದಂಥ ವ್ಯಕ್ತಿಗಳನ್ನು, ಮೂಲ ನಕ್ಷತ್ರ 2-3 ಜನರನ್ನು ನೋಡಿದ್ದೇವೆ. ಹಾಗೆ 5ನೇದಾಗಿ ಎಲ್ಲ ಬಹಳ ಚೆನ್ನಾಗಿರುತ್ತೆ, ಆದರೆ ಕೆಲಸಕ್ಕೆ ಹೋದ ತಕ್ಷಣವೇ ಕೆಲಸ ಆಗೋದಿಲ್ಲ. ಉದಾಹರಣೆಗೆ ಒಂದು ವ್ಯಕ್ತಿ ಚೆಕ್ ಕೊಡ್ತಾನೆ, ಆ ಚೆಕ್ ಕೊಟ್ಟು ಅಮೌಂಟ್ ಆಗಲಿಕ್ಕೆ ಒದ್ದಾಟ, ಇವತ್ತು ಬೇಡ, ನಾಳೆ ಬೇಡ, ನಾಡಿದ್ದು ಬೇಡ, ಹೀಗೆ ಇಂತಹದ್ದು. ಹಾಗೆ ಹಣ ಕೊಟ್ಟುಕೊಂಡು ತುಂಬ ಸತಾಯಿಸ್ತಾ ಇರುವಂತಹ ಪರಿಸ್ಥಿತಿ. ಹಾಗೆಯೇ 9ನೇದಾಗಿ ಬಹಳ ಮುಖ್ಯವಾಗಿ ಮಕ್ಕಳಿಗೆ ವಿದ್ಯಾಭ್ಯಾಸ ಆಗಿಲ್ಲ, ಮಕ್ಕಳ ವಿಷಯಕ್ಕೆ ಬಹಳ ಚಿಂತೆ. ಹಾಗೆ ಏನು ಮಾಡಿದ್ರೂ ನನ್ನ ಜೀವನದಲ್ಲಿ ಸಾಧನೆ ಆಗ್ತಾ ಇಲ್ಲ ಹೇಳುವಂತಹ ಒಂದು 10 ಮೈನಸ್ ಪಾಯಿಂಟನ್ನು ಈ ರಾಶಿಯವರಿಗೆ ಇತ್ತೀಚಿನ ದಿವಸದಲ್ಲಿ ನೋಡ್ತಾ ಇದ್ದೇನೆ ನಾನು. ಹಾಗಾಗಿ ಇಂತಹ ಸಮಸ್ಯೆ ಉಳ್ಳಂತಹ ವ್ಯಕ್ತಿಗಳು ಮಾತ್ರ ಕೊನೆಗೆ ನಕ್ಷತ್ರ ಪರಿಹಾರ ಜೊತೆಗೆ ಒಂದಷ್ಟು ಪರಿಹಾರಗಳನ್ನು ಕೂಡ ಹೇಳಬೇಕು ಹೇಳುವಂಥದ್ದನ್ನು ಈ ವಿಡಿಯೋದಲ್ಲಿ ಮಾಡ್ತಾ ಇದ್ದೇನೆ. ಹಾಗಾಗಿ ಅದನ್ನು ಕೂಡ ನೀವು ಗಮನಿಸಿ. ಯಾಕಂದರೆ ಇಂತಹ ಸಮಸ್ಯೆಗಳಿಲ್ಲ ಅಂತಾದರೆ ಈ ಹೇಳುವಂಥ ನಾವು ಫಲಗಳೆಲ್ಲ ಅನುಕೂಲ ಆಗಲಿ ಅಂಥೇಳಿ ಯೋಚನೆ ಮಾಡುವ. ಇನ್ನು ನೋಡಿ, 1ನೇದಾಗಿ ನಾವು ತಿಳ್ಕೊಳ್ಳುವಂಥದ್ದು ರಾಶ್ಯಾಧಿಪತಿಯಾದಂತಹ ಗುರು ಷಷ್ಠ ರಾಶಿಯಲ್ಲಿದ್ದಾನೆ, ಶುಕ್ರರ ರಾಶಿಯಲ್ಲಿ. ಒಂದು ಹಂತಕ್ಕೆ ಹಣಕಾಸೆಲ್ಲ ನಿಮಗೆ ಕಾಣ್ತಾ ಇದೆ, ಅನುಕೂಲತೆಗಳು ಆಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ, ಆದರೂ ಸ್ವಲ್ಪ ಹೇಳ್ಕೊಂಡು ಹೋಗ್ತಾ ಇದೆ. ಹಾಗಾಗಿ ನಿಮ್ಮ ಕೈಗೆ ಗ್ಯಾರಂಟಿ 100ಕ್ಕೆ 100 ಬಂದ ಮೇಲೆ ಗ್ಯಾರಂಟಿ ಹೇಳೋದನ್ನು ಕೂಡ ತಿಳ್ಕೊಳ್ಳುವಂತಹ ಒಂದು ಪ್ರಯತ್ನವನ್ನು ಮಾಡಿ. ಪ್ರಧಾನವಾಗಿ ಕುಜನ ರಾಶಿಯನ್ನು ನೋಡಲ್ಪಟ್ಟಿದ್ದಾನೆ. ಕುಜನ ರಾಶಿ ನೋಡಲ್ಪಟ್ಟದ್ರಿಂದ ನಿಮಗೆ ಸ್ವಲ್ಪ ಭೂಮಿ ವ್ಯಾಪಾರ ವ್ಯವಹಾರ ಮಾಡೋರಿಗೆ ಸ್ವಲ್ಪ ತೇಜಿ ಆಗಬಹುದು ಈ ತಿಂಗಳಲ್ಲಿ. ಯಾಕಂದರೆ ಆರ್ಥಿಕವಾದಂಥ ಎಲ್ಲೋ ಒಂದು ಕಡೆಗೆ ನಿಮಗೆ ಸೈಟನ್ನು ಸೇಲ್ ಮಾಡಬೇಕು ಅಂದ್ಕೊಂಡಿದ್ದೇನೆ, ಸೇಲ್ ಆಗಿ ದುಡ್ಡು ಬಂತಲ್ಲ ಅಂಥೇಳಿ ಯೋಚನೆ ಮಾಡ್ತಾ ಇರುವಂಥದ್ದು ಕೂಡ ಆಗಬಹುದು. ವಿದ್ಯಾರ್ಥಿಗಳ ಜೀವನದಲ್ಲೂ ಕೂಡ ಹೆಚ್ಚಿನದಾದಂಥ ಲಾಭಾಂಶಗಳನ್ನು ಕೂಡ ಕಾಡುವಂಥ ಸಾಧ್ಯತೆಗಳಿದೆ. ಯಾಕಂದರೆ ಚತುರ್ಥದಲ್ಲಿ ರವಿ ಬುಧರು 2 ಗ್ರಹಗಳಿದ್ದಾರೆ. ಹಾಗಾಗಿ ವಿದ್ಯಾರ್ಥಿಗಳು ಚೆನ್ನಾಗಿ ಓದಿ, ಚೆನ್ನಾಗಿ ರೀತಿಯಾಗಿ ಹೆಚ್ಚಿನದಾದಂಥ ಲಾಭಾಂಶಗಳನ್ನು ಕೂಡ ಕಾಣುವಂತಹ ಒಂದು ಪರಿಸ್ಥಿತಿಯನ್ನು ಕೂಡ ನೀವು ಈ ತಿಂಗಳಲ್ಲಿ ಗಮನಿಸಬಹುದು. ಮತ್ತು ಸೋದರರಿಂದ ಸಹಾಯ ಸಹಕಾರ ಬಹಳ ಮುಖ್ಯವಾಗಿ ಗಮನಿಸುವಂಥದ್ದು. ತೃತೀಯ ರಾಶಿಯಲ್ಲಿ ಶನಿ ಇದ್ದಾನೆ. ತೃತೀಯ ರಾಶಿಯಲ್ಲಿ ಶನಿ ಇದ್ದಾಗ ಶನಿಯ ಬಹಳ ಮುಖ್ಯವಾದಂಥ ಬಲಗಳನ್ನು ಕೂಡ ಹೇಳ್ತದೆ. ಹಾಗಾಗಿ ನಿಮಗೆ
ಒಂದು ಹಂತಕ್ಕೆ ಎಲ್ಲರಿಂದನೂ ಕೂಡ ಪ್ರೀತಿ ವಿಶ್ವಾಸ ಬೆಳೆಸ್ಕೊಂಡು ನಿಮ್ಮ ಭ್ರಾತೃ ಅಣ್ಣ ತಮ್ಮ ಅಕ್ಕ ತಂಗಿಯವರು ಈ ತಿಂಗಳು ನಿಮಗೆ ಸಹಕಾರ ಮಾಡ್ತಾರೆ. ಮತ್ತು ನೂತನವಾದಂಥ ವ್ಯವಹಾರ ಏನೋ ಮಾಡಬೇಕು ಅಂದ್ಕೊಂಡಿದ್ದೀರಿ, ಆದರೆ ಸ್ವಲ್ಪ ನಿಧಾನವಾಗಿ ಪ್ರಯತ್ನ ಮಾಡಿ, ಅದು ಸ್ವಲ್ಪ ಅಷ್ಟೊಂದು ಕ್ಲಿಕ್ ಆಗುವಂಥ ಸಾಧ್ಯತೆಗಳಿಲ್ಲ. ಸ್ವಲ್ಪ ವಿದೇಶದಿಂದ ಹಣ ಬರುವಂಥ ಸಾಧ್ಯತೆಗಳು ಮತ್ತು ಅನಿರೀಕ್ಷಿತವಾದಂಥ ಯಾವುದೋ ಒಂದು ವ್ಯಕ್ತಿಯ ಆಶೀರ್ವಾದ ಪ್ರೀತಿ ವಿಶ್ವಾಸಗಳು ಸಿಗುತ್ತೆ. ಎಷ್ಟೋ ಸಲ ನಾವು ನೋಡ್ತಾ ಇರ್ತೇವೆ, ಅನಿರೀಕ್ಷಿತವಾಗಿ ಎಲ್ಲ ಘಟನೆಗಳು ಕೂಡ ನಡೀತಾ ಇರ್ತದೆ ಅಂತಿಲ್ಲ, ಆದರೆ ಕೆಲವೊಂದು ವ್ಯಕ್ತಿಗಳು ಸಿಕ್ಕಿದಾಗ ಅವರ ಒಂದು ಹಿತ ವಿಶ್ವಾಸ ಸಿಕ್ಕಿ ನಿಮಗೆ ಹೆಚ್ಚಿನದಾದಂಥ ಒಳ್ಳೆ ರೀತಿಯಾದಂಥ ಬದಲಾವಣೆಗಳನ್ನು ಕೂಡ ನೀವು ಕಾಣುವಂಥ ಸಾಧ್ಯತೆಗಳಿದೆ. ಮತ್ತು ಇನ್ನು ಬಹಳ ಮುಖ್ಯವಾಗಿ ಗಮನಿಸುವಂಥದ್ದು ನೋಡಿ, ಈ ತಿಂಗಳಲ್ಲಿ ನಿಮಗೆ ಚತುರ್ಥದ ರಾಹುವಿಂದ ಇನ್ನೊಂದು ನಾವು ವಿಶೇಷವಾಗಿ ಗಮನಿಸುವಂಥದ್ದು, ಸ್ವಲ್ಪ ದೇವತಾರಾಧನೆ ಹಿಂದೆ ಮಾಡಿದಿರಿ, ಅದಕ್ಕೆ ಫಲ ಸಿಗಲಿಲ್ಲ. ಅದು ಈ ತಿಂಗಳಲ್ಲೆಲ್ಲೋ ಒಂದು ಕಡೆ ಲಾಭಾಂಶಗಳು ಸಿಗುವಂಥ ಚಾನ್ಸಸ್ ಇದೆ. ಯಾಕಂದರೆ ಮಾರ್ಚ್ ತಿಂಗಳು ಅಂತಂದರೆ ಪಂಚಾಂಗದ ಪ್ರಕಾರ ಕೊನೆಯ ತಿಂಗಳು, ಆದರೂ ಕೂಡ ಎಲ್ಲೋ ಒಂದು ಕಡೆಗೆ ಲಾಭಾಂಶ ಸಿಕ್ಕಿ ಎಲ್ಲೋ ಒಂದು ಕಡೆಗೆ ಸಮಾಧಾನವನ್ನು ಕೂಡ ಕಾಣ್ತೀರಿ. ಅದು ವಿಶೇಷವಾಗಿ ನಾಗನನ್ನು ಆರಾಧನೆ ಮಾಡಿದಂಥವರು, ದೇವಿಯನ್ನು ಆರಾಧನೆ ಮಾಡಿದಂಥವರು, ನರಸಿಂಹದೇವರನ್ನು ಆರಾಧನೆ ಮಾಡ್ತಾ ಇರುವಂತಹ ವ್ಯಕ್ತಿಗಳಿಗೆ ವಿಶೇಷವಾದಂಥ ಫಲಗಳನ್ನು ಕೂಡ ನೀವು ಕಾಣ್ತೀರಿ. ಸ್ವಲ್ಪ ಪ್ರಯಾಣ ಯೋಗ, ಎಷ್ಟೆಷ್ಟೋ ಜನ ನೋಡಿ ಇವತ್ತಿನ ದಿವಸ ಕುಂಭಮೇಳ ಆಗಿದೆ, ಬಹಳ ಜನ ಹೋಗ್ತಾ ಇದ್ದಾರೆ, ನಮಗೆ ಹೋಗಲಿಕ್ಕಾಗಲಿಲ್ಲ, ಆದರೂ ಕೂಡ ಹೋದವರಿಗೆ ನಾವು ಇಲ್ಲಿಂದ ಕೈ ಮುಗಿಯುವಂತಹ ಪ್ರಯತ್ನ. ಒಟ್ಟಿನಲ್ಲಿ ಆ ಭಗವಂತನ ಅನುಗ್ರಹದಿಂದ ತೀರ್ಥಯಾತ್ರೆಯನ್ನು ಕೂಡ ಮಾಡುವಂಥ ಒಂದು ವಿಶೇಷವಾದಂಥ ತಿಂಗಳು. ಯಾಕಂದರೆ ಹಿರಿಯರ ಆಶೀರ್ವಾದ ಅದರ ಪೂರಕವಾಗಿ ನಿಮಗೆ ತೀರ್ಥಕ್ಷೇತ್ರಾದಿಗಳನ್ನು ದರ್ಶನ ಮಾಡಿ ಬಹಳ ಮುಖ್ಯವಾಗಿ ಭಗವಂತನ ಭಕ್ತಿಯಿಂದ ಬೇಡಿಕೊಳ್ಳುವಂಥ ಪ್ರಯತ್ನ. ಯಾಕಂದರೆ ಇದಕ್ಕೆ ಧನುರ್ಮೀನ ಧ್ವಜೋರ್ ಗುರುಹು ಗುರುವಿನ ರಾಶಿ, ಇದು ಬಹಳ ಒಳ್ಳೆಯದು ಮಾಡುವಂಥ ರಾಶಿ. ಹಾಗಾಗಿ ದೇವತಾರಾಧನೆ, ಅರ್ಚಕರು, ಆಗಮಿಕರು ಮತ್ತು ಬಹಳ ಮುಖ್ಯವಾಗಿ ಹೆಚ್ಚಿನದಾದಂತಹ ಶಾಸ್ತ್ರಾಧ್ಯಯನ ಮಾಡುವಂಥ ವ್ಯಕ್ತಿಗಳು ಮತ್ತು ಟೀಚಿಂಗ್ ಪ್ರೊಫೆಷನ್ ಇರುವಂತಹವರು, ಕಾನೂನಿನ ಸರಿಯಾದಂಥ ನಿರ್ಧಾರ ಕೊಡುವಂತಹ ವ್ಯಕ್ತಿಗಳೆಲ್ಲ ಈ ರಾಶಿಯಲ್ಲಿ ಬಹಳ ಜನ ಹುಟ್ಟಿದ್ದಾರೆ. ಮೂಲ ನಕ್ಷತ್ರ ಅಂದ ತಕ್ಷಣವೇ ಹೆಚ್ಚು ಕಳವಳ ಪಡುವಂಥದ್ದಲ್ಲ, ಎಲ್ಲೋ ಒಂದು ಮೂಲ ನಕ್ಷತ್ರ ಹುಟ್ಟಿದಂತಹ ವ್ಯಕ್ತಿಗಳೂ ಕೂಡ ಎಲ್ಲೋ ಒಂದಷ್ಟು ಜನ ತುಂಬ ಮೇಲ್ಮಟ್ಟದ ಜೀವನಗಳನ್ನು ನಡೆಸ್ತಾ ಇದ್ದಾರೆ ಇವತ್ತಿನ ದಿವಸ. ಹಾಗಾಗಿ ನಕ್ಷತ್ರವೇ ಸಂಪೂರ್ಣವಾದಂಥ ತೀರ್ಮಾನವನ್ನು ಕೂಡ ಮಾಡೋದಿಲ್ಲ. ನಾನು ಹಿಂದೆ ಮೂಲ ನಕ್ಷತ್ರದ ಬಗ್ಗೆ ಅನೇಕ ವಿಡಿಯೋವನ್ನು ಕೂಡ ಮಾಡಿ ಅಪ್ಲೋಡ್ ಮಾಡಿದ್ದೇನೆ, ಅದನ್ನು ಕೂಡ ನೀವು ಗಮನಿಸಿ. ಅಂದರೆ ನಕ್ಷತ್ರ ಆಗಿ ನಕ್ಷತ್ರ ಪಾದಗಳಾಗಿ ಯಾವ ಲಗ್ನ ಆಗಿ ಭೂಮಿ ಅಂತರಿಕ್ಷ ದಿವಿ ಹೀಗೆಲ್ಲ ಲಗ್ನದ ಪ್ರಭಾವಗಳು ಬರುತ್ತೆ. ಅದೆಲ್ಲ ತುಂಬ ಡೀಪಾಗಿ ನೋಡಿದಾಗ ಮಾತ್ರ ನಮಗೆ ಗೊತ್ತಾಗುತ್ತೆ. ಮೇಲ್ಮಟ್ಟಕ್ಕೆ ನೋಡಿದಾಗ ಅವ ನಕ್ಷತ್ರ ಆಡ್ತವೆ, ಬಿಡುವಂಥ ಪ್ರಯತ್ನವಾಗುತ್ತೆ. ಹಾಗಾಗಿ ನಕ್ಷತ್ರಾಧರತೆ ಪಾಪಂ ಯೋಗಾದ್ರೋಗ ನಿವಾರಣಂ ಅಂತ ನೋಡಿ, ಒಳ್ಳೆಯ ಯೋಗದಲ್ಲಿ ನಾವು ಪ್ರಯತ್ನ ಮಾಡಿದ್ರೆ ಅದು ಒಳ್ಳೆ ರೀತಿಯಾದ ಸಕ್ಸಸ್ಫುಲ್ ಆಗ್ತದೆ ಹೇಳೋದನ್ನು ಕೂಡ ಹೇಳಬಹುದು. ಹಾಗೆ ದಶಮದ ಕೇತು ಹಿರಿಯರ ಆಶೀರ್ವಾದವನ್ನು ಕೊಟ್ಟು ನಿಮಗೆ ಮುನ್ನುಗ್ಗುವಂತಹ ಪ್ರಯತ್ನಗಳನ್ನು ಕೂಡ ಮಾಡ್ತಾನೆ. ಒಂದು 5 ಪರಿವರ್ತನೆ ಈ ತಿಂಗಳಲ್ಲಿ ನಾವು ಹೇಳಬಹುದು. ಬಹಳ ಮುಖ್ಯವಾಗಿ ಪಂಚಮಾಧಿಪತಿಯಾದಂತಹ ಕುಜನು ಸಪ್ತಮದಲ್ಲಿದ್ದು, ಸಪ್ತಮಾಧಿಪತಿ ಬುಧನೂ ಕೂಡ ಭಾಗ್ಯಾಧಿಪತಿ ಜೊತೆಗಿದ್ದಾನೆ. ಹಾಗಾಗಿ ಎಲ್ಲೋ ಒಂದು ಕಡೆಗೆ ಭಾಗ್ಯವು ಕೂಡ ವೃದ್ಧಿಯಾಗುವಂಥದ್ದು, ನಿಮ್ಮ ಜೊತೆಗೆ ಹೆಂಡತಿ ಮಕ್ಕಳು ಕುಟುಂಬದವರೆಲ್ಲ ಸಪೋರ್ಟ್ ಮಾಡುವಂಥದ್ದು. ನೋಡಿ, ಎಷ್ಟೋ ಕುಟುಂಬದಲ್ಲಿ ವಿವಾಹಾದಿಗಳು ಮಂಗಲ ಕಾರ್ಯಗಳಾಗಲಿಲ್ಲ, ಎಲ್ಲೋ ಒಂದು ಕಡೆಗೆ ಚಿಂತೆ ಟೆನ್ಷನ್ ಹೀಗೆಲ್ಲ ಇರುತ್ತೆ. ಆದರೆ ವಿವಾಹಾದಿ ಮಂಗಳ ಕಾರ್ಯಗಳಾಗುವಂಥದ್ದು, ಮನಸ್ಸಿಗೆ ಬಹಳ ಖುಷಿ ಸಂತೋಷ ಸಿಗುವಂಥ ಚಾನ್ಸಸ್ಸು ಕೂಡ ಈ ತಿಂಗಳಲ್ಲಿ ನಿಮಗೆ ಸಿಗುತ್ತೆ ಅಂತ ಹೇಳಬಹುದು. ಹಾಗೆ ಅನಂತರದಲ್ಲಿ ಬಹಳ ಮುಖ್ಯವಾಗಿ ಗಮನಿಸುವಂಥದ್ದು, ನಿಮಗೆ ಯಾರು ಶತ್ರುಗಳು ತೊಂದರೆ ಕೊಡ್ತಾ ಇರುವಂಥ ವ್ಯಕ್ತಿಗಳಿದ್ದಾರೆ ಅವರು ದೂರ ಆಗುವಂಥ ಸಾಧ್ಯತೆಗಳು. ಅಂದರೆ ಷಷ್ಠದ ಗುರು ಅದನ್ನು ಉಂಟು ಮಾಡ್ತಾನೆ. ನೋಡಿ, ಯಾರು ನಿಮಗೆ ತೊಂದರೆ ಕೊಡ್ತಾ ಇದ್ದಾರೋ, ಯಾರು ನಿಮಗೆ ತುಂಬ ಮನಸ್ಸಿಗೆ ಚಿತ್ರಹಿಂಸೆ ಕೊಡ್ತಾ ಇದ್ದಾರೋ ಅವರು ದೂರ ಹೋಗುವಂಥ ಸಾಧ್ಯತೆಗಳಾಗುತ್ತೆ. ಹಾಗಾಗಿ ನೀವು ಭಗವಂತನನ್ನು ಪ್ರಾರ್ಥನೆ ಮಾಡಿ. ಏನೋ ತೊಂದರೆ ಆಯಿತು ಅಂತ ತಕ್ಷಣವೇ ಅವ್ರಿಗೆ ಬೈಯೋದು, ಗಲಾಟೆ ಮಾಡೋದು, ಬೇರೆದೆಲ್ಲ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಭಗವಂತನ ಎಲ್ಲದಕ್ಕೂ ಕೂಡ ನ್ಯಾಯವನ್ನು ಕೊಡುವಂತಹ ದೇವರು. ಭಗವಂತ ನಾಮಸ್ಮರಣೆ ಮಾಡಿ ಭಗವಂತನ ದಾರಿ ತೋರಿಸ್ತಾನೆ. ಇನ್ನು ಚತುರ್ಥದ ಶುಕ್ರ, ಇದು ವಿಶೇಷವಾದಂಥ ಫಲ ಕೊಡುವಂಥ ಗ್ರಹ. ಹಾಗಾಗಿ ಮನೆಗೇನೋ ಒಂದು ಸುಣ್ಣ ಬಣ್ಣ ಮಾಡಿಸುವಂಥದ್ದು, ಮನೆಗೇನಾದರೂ ಹೊಸದಾದಂಥ ವಸ್ತು ತೆಗೆದುಕೊಂಡ್ಬರುವಂಥದ್ದು, ಮನೆಯಲ್ಲಿ ಏನೋ ಒಂದಷ್ಟು ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡುವಂಥದ್ದು, ಮಂಗಲಕರ ವಾತಾವರಣಗಳು ಬರುವಂಥದ್ದು, ವಿವಾಹಾದಿ ಮಂಗಲ ಕಾರ್ಯಗಳನ್ನು ನಡೆಸಬೇಕು ಹೇಳುವಂಥ ವ್ಯಕ್ತಿಗಳಿಂದ ಅವರಿಗೆ ಸಪೋರ್ಟ್ ಮಾಡುವಂಥದ್ದು, ಇದು ಒಳ್ಳೆಯದೇ ಅಲ್ವಾ? ಯಾಕಂದರೆ ಮಂಗಲವಾದಂಥ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ್ರೆ ಅದು ಬಹಳ ಪುಣ್ಯತಮವಾದಂಥದ್ದೇ. ಯಾಕಂದರೆ ನಾವೇ ಕೆಲವೊಂದನ್ನು ಮಾಡ್ತೇವೆ, ಕೆಲವು ಜನ ಮಾಡ್ತಾರೆ ಅಂತಂದ್ರೆ ಅಲ್ಲೂ ಹೋಗುವಂಥದ್ದು ಕೂಡ ಒಳ್ಳೆಯದೇ. ಯಾಕಂದರೆ ಮನುಷ್ಯನಿಗೆ ಹೇಗೆ ಅಂತಂದರೆ 2-3 ಥರ ಇರುತ್ತೆ. ನಾವು ಪ್ರಯತ್ನ ಮಾಡಬಹುದು, ಅಥವಾ ಪ್ರಯತ್ನಗಳನ್ನು ಮಾಡ್ತಾ ಇರುವಂಥ ವ್ಯಕ್ತಿಗಳಿದ್ದಲ್ಲಿ ಹೋಗಬಹುದು, ಹೀಗೆ ಎರಡೂ ಕೂಡ ಇರುತ್ತೆ. ಹಾಗಾಗಿ ನಾವು ಎಷ್ಟೆಷ್ಟು ಒಳ್ಳೊಳ್ಳೆಯ ಪ್ರಯತ್ನ ಮಾಡ್ತೇವೆ ಅದು ಬಹಳ ಒಳ್ಳೆಯದಾದಂಥದ್ದು. ಅದರ ಜೊತೆಯಲ್ಲಿ ನಾವು ಒಳ್ಳೆಯದಕ್ಕೆ ಸಹಕಾರ ಮಾಡಿದ್ರು ಕೂಡ ಅದು ಒಳ್ಳೆಯದೇ. ಹಾಗಾಗಿ ಇದು ಒಳ್ಳೆಯ ರೀತಿಯಾದಂಥದ್ದು ಮಂಗಲ ಕಾರ್ಯಗಳನ್ನು ಮಾಡಿ. ಇವತ್ತು ನಿಮ್ಗೆ ಆಗದೇ ಇರಬಹುದು, ಅದಕ್ಕೆ ಕಲ್ಯಾಣೋತ್ಸವ ಎಲ್ಲಾದರೂ ದೇವಸ್ಥಾನದಲ್ಲಿ ನಡೆಸ್ತಾ ಇರ್ತಾರೆ, ಅದಕ್ಕೆಲ್ಲ ಹೋಗಿ ನಿಮ್ಮ ಕೈಲಾದಂಥ ಸಹಾಯವನ್ನು ಮಾಡಿ. ಇವತ್ತೆಲ್ಲ ನಾಳೆಗೆ ನಿಮ್ಮ ಮಕ್ಕಳಿಗೂ ಕೂಡ ಮದುವೆ ಆಗಲಿಲ್ಲ ಅಂದರೆ ಅದೊಂದು ದೇವತಾ ಆಶೀರ್ವಾದ ಆಗಬಹುದು. ಯಾಕಂದರೆ ಎಷ್ಟೋ ಕಡೆಗೆ ಕಲ್ಯಾಣೋತ್ಸವ ಮಾಡ್ತಾರೆ,
ಆ ಸಮಯಕ್ಕೆ ನಾವು ಹೋಗ್ತೇವೆ, ಹೋದರೂ ಕೂಡ ಗಾಬರಿಯಲ್ಲಿ ಬಂದುಬಿಡ್ತೇವೆ. ಆದರೆ ನಮಗೂ ಒಂದು ಕಲ್ಯಾಣ ಆಗಲಿ ಅಂತೇಳಲ್ಲಿ ಪೂಜೆ ಮಾಡಿರುವಂಥ ಅಕ್ಷತೆಯನ್ನು, ಕಂಕಣವನ್ನು ತೆಗೆದುಕೊಂಡು ನಾವು ಆ ಪ್ರಸಾದ ಸ್ವೀಕಾರ ಮಾಡಿದರೆ ನಮ್ಮ ಮನೆಯಲ್ಲೂ ಕೂಡ ಮಂಗಲವಾದಂಥ ವಾತಾವರಣಗಳಾಗುತ್ತೆ. ಎಷ್ಟೋ ಸಲ ನಾವು ಮಹಾಲಕ್ಷ್ಮಿ ಬರುವುದೇ ಇಲ್ಲ ಅಥವಾ ಲಕ್ಷ್ಮಿಯೇ ಇಲ್ಲ ಅಂತಂದರೆ ಇಲ್ಲ ಲಕ್ಷ್ಮೀ ದೇವಸ್ಥಾನಕ್ಕೆ ಹೋಗಿ ಅನೇಕ ಸಮಸ್ಯೆಗಳೆಲ್ಲ ಪರಿಹಾರ ಮಾಡುವಂಥೇಳಿ ಭಕ್ತಿಯಿಂದ ಬೇಡ್ಕೊಳ್ಳಿ. ಆ ಬೇಡ್ಕೊಂಡ ತಕ್ಷಣವೇ ಆ ಮಹಾಲಕ್ಷ್ಮಿ ಎಲ್ಲೋ ಒಂದು ಕಡೆ ನಿಮ್ಮ ಅನುಗ್ರಹ ಮಾಡ್ತಾಳೆ. ಕಷ್ಟವನ್ನು ಪರಿಹಾರ ಮಾಡಲಿಕ್ಕೆ ಆ ಭಗವಂತನ ಅನುಗ್ರಹ ಮಾಡಬೇಕು. ನಾವು ಸುಮ್ಮನೆ ಒದ್ದಾಡಿ ಎಷ್ಟು ಒದ್ದಾಡಿದ್ರೂ ಕೂಡ ನಮಗೆ ದಾರಿಗಳು ಸಿಗೋದಿಲ್ಲ. ಭಗವಂತ ನಾಮಸ್ಮರಣೆ ಮಾಡಿ. ಇವತ್ತಿನ ದಿವಸ ಇಷ್ಟು ಭಗವಂತ ನಮಗೆ ಇಟ್ಟಿದ್ದಾನೆ, ಕೊಡ್ತಾ ಇದ್ದಾನೆ ಅಂದರೆ ಎಷ್ಟೋ ಜನ್ಮಾಂತರ ಇವಾಗ ನಾವು ಪುಣ್ಯವನ್ನು ಮಾಡಿದ್ದೇವೆ, ಒಳ್ಳೆ ರೀತಿಯಾದಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ದೇವೆ ಹೇಳುವಂಥದ್ದು ಅರ್ಥ ಅಲ್ವಾ? ಅದಿಲ್ಲ ಅಂತಾದರೆ ಇಷ್ಟು ಭಗವಂತ ಕೊಡದೇನೆ ಇರಬಹುದು ನಮಗೆ ಅಲ್ವಾ? ಹಾಗಾಗಿ ನಾವು ಆದಷ್ಟು ಈ ಕ್ಷಣ ಸಮಯ ಸಿಕ್ಕಿದಾಗ ಭಗವನ್ ನಾಮಸ್ಮರಣೆ ಮಾಡ್ತಾ ಒಂದಷ್ಟು ಸಮಯವನ್ನು ಅದಕ್ಕೂ ಕೂಡ ನಮ್ಮ ಸಮಯವನ್ನು ಹಾಕೋಣ. ಆ ದೈವಾನುಗ್ರಹವಾಗಲಿ. ಅನಂತರ ಬಹಳ ಮುಖ್ಯವಾಗಿ ಗಮನಿಸುವಂಥದ್ದು ಸ್ವಲ್ಪ ನಿಮ್ಮ ಆರೋಗ್ಯದ ವಿಷಯದಲ್ಲಿ ಸ್ವಲ್ಪ ಜಾಗೃತಿ ವಹಿಸ್ಕೊಳ್ಳಿ. ಈ ತಿಂಗಳಲ್ಲಿ ಸ್ವಲ್ಪ ಎಲ್ಲ ಚೆನ್ನಾಗಿದೆ ಆರೋಗ್ಯ ಅಂತಂದರೆ ಎಲ್ಲ ಆರೋಗ್ಯವೂ ಕೂಡ ಸರಿ ಇರಲಿಕ್ಕಿಲ್ಲ. ಎಲ್ಲೋ ಒಂದು ಕಡೆಗೆ ಚಿಂತೆ, ಟೆನ್ಷನು ಹಿಂಗೂ ಕೂಡ ಆಗುವಂಥ ಸಾಧ್ಯತೆಗಳಿದೆ. ನಿಮ್ಮ ಆರೋಗ್ಯ, ನಿಮ್ಮ ಮನಸ್ಸು, ನಿಮ್ಮ ಬಗ್ಗೆ ತುಂಬ ನೀವು ಸ್ವಲ್ಪ ಜಾಗೃತಿ ವಹಿಸ್ಕೊಳ್ಳಿ. ಯಾಕಂದರೆ ಬೇರೆ ಎಲ್ಲ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ರಿ, ಎಲ್ಲ ದುಡ್ಡು ಹಾಕಬೇಕು, ಎಲ್ಲಿ ಬಿಸ್ನೆಸ್ ಮಾಡಬೇಕು ಯೋಚನೆ ಮಾಡ್ತಾ ಇದ್ರಿ. ನಿಮ್ಮ ಆರೋಗ್ಯ, ನಿಮ್ಮ ಮನಸ್ಸು, ನಿಮ್ಮ ಬಗ್ಗೆ ಈ ತಿಂಗಳಲ್ಲಿ ಹೆಚ್ಚಿನದಾದಂತಹ ಇನ್ವೆಸ್ಟನ್ನು ಮಾಡ್ತಾ ಬನ್ನಿ. ಇದಿಷ್ಟು ಮಾಡಿ. ಇನ್ನು ನೋಡಿ, ನಿಮಗೆ ನಕ್ಷತ್ರ ಪರಿಹಾರಗಳು ಹೇಳ್ತೇನೆ ಅಂತೇಳಿ ಹೇಳಿದೆ. ಇದು ನಾರ್ಮಲ್ ಆಗಿರುವಂಥ ವ್ಯಕ್ತಿಗಳು, 10 ತೊಂದರೆ ಇರುವಂಥ ವ್ಯಕ್ತಿಗಳು ಮಾಡಬೇಕಾದಂಥ ಬಹಳ ಮುಖ್ಯವಾದಂಥ ಒಂದು ಪರಿಹಾರ ಮೂಲ ನಕ್ಷತ್ರ. ಈ ಮೂಲ ನಕ್ಷತ್ರದವರು ಪ್ರತಿನಿತ್ಯವೂ ಕೂಡ ಬೆಳಗ್ಗೆ ಎದ್ದು ಗೋ ಸೇವೆ, ಗೋ ದರ್ಶನ ಮಾಡಬೇಕು. ನಿಮ್ಮಲ್ಲಿ ಶಕ್ತಿ ಇದ್ದರೆ ಗೋಗ್ರಾಸವನ್ನು ಕೊಡಿ ಅಥವಾ ಗೋ ದರ್ಶನ ಮಾಡಿ ಪ್ರತಿನಿತ್ಯವೂ ಕೂಡ ಕೈ ಮುಗಿದು ಗೋವಿನ ಆಶೀರ್ವಾದವನ್ನು ಪಡ್ಕೊಳ್ಳಿ. ಹಾಗೆ ಪೂರ್ವಾಷಾಢ ನಕ್ಷತ್ರ ನಿಮಗೆ ಎಷ್ಟು ಸಾಧ್ಯ ಆಗುತ್ತೆ ನೋಡಿ, ನೀವು ಅಷ್ಟು ಸಲ ಅರಳಿ ಮರವನ್ನು ಪ್ರದಕ್ಷಿಣೆ ಮಾಡುವಂಥ ಒಂದು ಪ್ರಯತ್ನ ಮಾಡಿ. ಅರಳಿ ಮರ ಅಂದರೆ ಗೊತ್ತಾಗುತ್ತದೆ ನಿಮಗೆ, ಅದಕ್ಕೆ ರಾಗಿ ಮರ ಅಂತಲೂ ಕೂಡ ಹೇಳ್ತಾರೆ. ನಿಮ್ಮೆಲ್ಲ ಕಷ್ಟದ ಪರಿಹಾರಕ್ಕೆ ಬಹಳ ಮುಖ್ಯವಾಗಿ ಅರಳಿ ಮರದ ಪ್ರದಕ್ಷಿಣೆ ಮತ್ತು ಲಕ್ಷ್ಮೀ ನರಸಿಂಹ ದೇವರಿಗೆ ಹೋಗಿ ಅಡ್ಡಬಿದ್ದು ನಮಸ್ಕಾರ ಮಾಡಿ. ಈ 10 ತೊಂದರೆಗಳು ಯಾರ್ಯಾರಿಗೆ ಹಿಂದೆ ಹೇಳಿದಂಥ ತೊಂದರೆಗಳಿದೆಯೋ ಅರಳಿ ಮರ ಪ್ರದಕ್ಷಿಣೆ ಮಾಡುವಂಥದ್ದು, ಲಕ್ಷ್ಮೀ ನರಸಿಂಹ ಸ್ವಾಮಿಗೆ ನೀವು ಭಕ್ತಿಯಿಂದ ಬೇಡ್ಕೊಳ್ಬೇಕು. ನೋಡಿ, ಇದನ್ನು ಮಾಡಿ ನೋಡಿ, ಏನಾಗುತ್ತೆ ಹೇಳೋದನ್ನು ಕೂಡ ಕಾಮೆಂಟ್ ಮಾಡಿ. ಯಾಕಂದರೆ ಬಹಳ ಜನಕ್ಕೆ ತೊಂದರೆ ಇದ್ದಾಗ ನಾವು ಬಹಳ ಮುಖ್ಯವಾಗಿ ಅದನ್ನು ಗಮನಿಸಿ ಹೇಳ್ತೇವೆ. ಹಾಗಾಗಿ ಪೂರ್ವಾಷಾಢ ನಕ್ಷತ್ರದವರು ಅರಳಿ ಮರದ ಪ್ರದಕ್ಷಿಣೆ, ಲಕ್ಷ್ಮೀ ನರಸಿಂಹ ಸ್ವಾಮಿಗೆ ದರ್ಶನ ಮಾಡಿ ಅವನನ್ನು ಭಕ್ತಿಯಿಂದ ಬೇಡಿಕೊಂಡು, ಮತ್ತು ಲಕ್ಷ್ಮೀ ನರಸಿಂಹ ಕರಾವಲಂಬನ ಸ್ತೋತ್ರ ಅಂತಿದೆ. ಶ್ರೀಮತ್ ಪಯೋನಿಧಿನಿಕೇತನ ಚಕ್ರಪಾಣೆ ಭೋಗೀಂದ್ರ ಭೋಗಮಣರಂಜಿತ ಪುಣ್ಯಮೂರ್ತೆ ಯೋಗೀಶ ಶಾಶ್ವತ ಶರಣ್ಯ ಭವಾಬ್ಧಿಪೋತ ಲಕ್ಷ್ಮೀ ನರಸಿಂಹ ಮಮ ದೇಹಿ ಕರಾವಲಂಬಂ. ಈ ಒಂದು ಸ್ತೋತ್ರವನ್ನು ಪುನಃ ಪಠನೆ ಮಾಡಿ ಲಕ್ಷ್ಮೀ ನರಸಿಂಹ ಸ್ವಾಮಿಗೆ ಸಮರ್ಪಣೆ ಮಾಡಿ. ಲಕ್ಷ್ಮೀ ನರಸಿಂಹನು ನಿಮಗೆ ಹೇಗೆ ಅಂತಂದರೆ ಭಕ್ತ ಪ್ರಹ್ಲಾದನಿಗೆ ಅನುಗ್ರಹ ಮಾಡಿದ ಥರನೇ ನಿಮಗೂ ಕೂಡ ಅನುಗ್ರಹ ಮಾಡ್ತಾನೆ. ಇದನ್ನು ಮರೆಯದೇ ಮಾಡುವಂಥ ಪ್ರಯತ್ನವನ್ನು ಮಾಡಿ. ಉತ್ತರಾಷಾಢ ನಕ್ಷತ್ರ ನೀವು ಏನಾಗುತ್ತೋ ಎಲ್ಲೋ ಪಾರ್ಕ್ನಲ್ಲೋ ಅಕ್ಕಪಕ್ಕದಲ್ಲೋ ಗರಿಕೆ ಇರುತ್ತೆ. ಅಂತಹ ಗರಿಕೆಯನ್ನು ಗಣೇಶನಿಗೆ ಭಕ್ತಿಯಿಂದ ನೀವು ಯಾರ ಹತ್ರ ಕೊಟ್ಟು ಅರ್ಚನೆ ಮಾಡಿಸಿ ಅಥವಾ ನಿಮ್ಮ ಮನೆಯಲ್ಲೇ ಒಂದು ವಿಗ್ರಹ ಫೋಟೋ ಇದ್ದರೆ ಅದಕ್ಕೆ ಹಾಕುವಂಥ ಪ್ರಯತ್ನ ಮಾಡಿ. ಈ ಗರಿಕೆಯ ಅರ್ಚನೆ ಬಹಳ ವಿಶೇಷವಾದಂಥ ಫಲ ಕೊಡುತ್ತೆ. ಹಾಗಾಗಿ ಯೋ ದೂರ್ವಾಂಕುರೈರ್ಯಜತಿ ಸವೈ ಶ್ರವಣೋಪಮೋ ಭವತಿ ಅಂತ. ಹಾಗಾಗಿ ಯಾರು ದೂರ್ವಾಂಕುರವನ್ನು ಗಣೇಶನಿಗೆ ಅರ್ಪಣೆ ಮಾಡ್ತಾರೋ ಅಂಥವರಿಗೆ ಕುಬೇರನ ಹಾಗೆ ಅನುಗ್ರಹವನ್ನು ಮಾಡ್ತಾನೆ ಮಹಾಗಣಪತಿ. ಹಾಗಾಗಿ ಮರೆಯದೇ ಇದ್ದ ಹಾಗೆ ಆ ಗಣೇಶನಿಗೆ ಆರಾಧನೆ ಮಾಡಿ. ಇದು 10 ತೊಂದರೆಗಳಿದ್ದವರು ಕೂಡ ಮಾಡಿ. ಅನಂತರ ಈ ನಕ್ಷತ್ರ ಪರಿಹಾರಗಳು ಈ ಒಂದು ತಿಂಗಳಲ್ಲಿ, ಮಾರ್ಚ್ ತಿಂಗಳಲ್ಲಿ ಮಾಡಿ. ಇದರಿಂದ ಶುಭವಾಗುತ್ತೆ. ಒಟ್ಟಿನ ಧನುರಾಶಿಯವರಿಗೆ ಶಕ್ತಿ, ಮನಸ್ಸಿನ ಬಲ, ಧೈರ್ಯ, ಸಾಮರ್ಥ್ಯ ಮತ್ತು ಅನೇಕ ಡಿಪ್ರೆಷನ್ ಆಗುವಂಥ ಸಮಸ್ಯೆಗಳನ್ನೆಲ್ಲ ಪರಿಹಾರ ಮಾಡಿ ಭಗವಂತನು ಬಲಿಷ್ಠವಾದಂಥ ಮನಸ್ಸನ್ನು, ಸ್ಥಿರವಾದಂಥ ಮನಸ್ಸನ್ನು ಭಗವಂತನು ದಯಪಾಲಿಸಲಿ. ಮುಂಚೆ ಇದಕ್ಕಿಂತನೂ ಕೂಡ ಇನ್ನು ಚೆನ್ನಾಗಿ ಆಗಲಿ ಅಂಥೇಳಿ ಭಗವಂತನಲ್ಲಿ, ನಮ್ಮ ಆರಾಧ್ಯ ದೇವತೆ ಗುರುಗಳಲ್ಲಿ ರಾಜರಾಜೇಶ್ವರಿಯಲ್ಲಿ, ನರಸಿಂಹನಲ್ಲಿ, ಹಾಗೆ ಶೃಂಗೇರಿ ಶಾರದಾಂಬೆಯಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೇನೆ. ಗುರುಗಳನ್ನು ಪ್ರಾರ್ಥನೆ ಮಾಡ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ. ಓಂ ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೆ ಸ್ವಾನಂದಾಮೃತತೃಪ್ತಾಯ ಶ್ರೀಧರಾಯ ನಮೋ ನಮಃ. ಭಗವಾನ್ ಸದ್ಗುರು ಶ್ರೀ ಶ್ರೀಧರ ಸ್ವಾಮಿ ಮಹಾರಾಜ ಕೀ ಜೈ. ಆಂಜನೇಯ ವರದ ಗೋವಿಂದ ಗೋವಿಂದ.